ಕಪ್ಪ ಹಿಂಗೆ ನಿನ್ಕಂಡೆ. ಏನಿಲ್ಲ ಆಗ ನೋಡು ಅವೆರಡೂ ಶಂಕ್ರಿ ಮಕ್ಕಳು ಯೋಟ್ ಅವತಾರ ಆಡ್ತಾವೆ ಹಂಗೇನೆ. ನಾನು ನನ್ನ ಮನೆ ದಿನ ಸಾವಂತರ ನಮ್ತ ಹೋಗಿದ್ದೆ, ಅಲ್ಲಿ ಯಾಕೋ ಎಲ್ಲ ಅಲ್ಲಿ ಕಿಸ್ಕೊಂಡು ಅಲ್ಲೆಲ್ಲನ ಒಟ್ಟು ಓಡಾಡ್ತಿದ್ವು. ನಾವೇನು ಆಟ ಆಡ್ತಾವೆ ಈಗ ಇವಳು ಯಾರ ಇವಳು ಮದುವೆ ಮಾಡ್ಕೊಂಬಂದವಳಲ್ಲಮ್ಮ ಈ ಕೋಮ್ಲಿ, ಅವ್ರ ಮನೆಗೆ ಯಾವನ ಬಂದವನೇ ಅವನು ಟೋಪ್ ಇಕ್ಕೊಂಡು ಓಡಾಡ್ತಿರ್ತಾನೆ. ಅವನು ಯಾವಾಗ 24 ಗಂಟೆ ಹೋಗ್ತಾನೆ, ಬೋಲ್ ಅವತಾರ ಆಡ್ತಾನೆ. ನಾವು ಅಂಗಡಿ ತೆಗೆ ಕುತ್ಕೊಂಡು ಹಂಗೆ ನೋಡ್ತಾನಲ್ಲ, ಬೋಲ್ ಅವತಾರ ಆಡ್ತಾವೆ ಅಲ್ಲಿ ಕಿಸ್ಕೊಂಡು. ಏನೋ ಮಾಡ್ಕೊಂಡು ಹಾಳಾಗೋಗ್ಲಿ ಸುಮ್ಮನಿರು. ಅವು ಏಳ್ದಾರ ಮೇಲೆ ಬರ್ತವೆ. ಅಲ್ಲೇನೆ ಭೂಮಿ ಅಕ್ಕ ಏಳಿ ಮಕ್ಕ ಉಗುಳಿಸ್ಕೊಂಬಂದೈತೆ, ಯಾರಿಗೇನು ಹೇಳ ಅಂತ ಕಾಲ ಅಲ್ಲ. ಸುಮ್ಮನಿರಪ್ಪ, ಏನನ ಮಾಡ್ಕೊಂಬ್ಲಿ. ಈಗ ನಮ್ಮ ಸುದ್ದಿ ಬಂದರೆ ಬಿಡಬಾರ್ದು. ಯಾಕೆ ಅವರೇ ಅವ್ರುಂಟು, ಅವ್ರ ಮಕ್ಕಳು ಉಂಟು. ಈಗ ಬುದ್ಧಿ ಹೇಳಕ್ಕೆ ಹೋದ್ರೆ ಇವಾಗಿನ ಕಾಲದಾಗ ಕೇಳಲ್ಲ. ಮೊದಲು ಯಾತ ಕೇಳ್ತಾರೆ ಏನು ಎತ್ತ ಅಂತೇಳಿ ಕೇಳೋರು. ಇವಾಗ ಯಾತನ ಹೇಳಕ್ಕೆ ಹೋದ್ರೆ ಕೇಳಲ್ಲ. ಏನಾನ ಮಾಡ್ಕೊಂಡು ಹಾಳಾಗಿ ಹೋಗ್ಲಾಡು ಸುಮ್ಮನಿರು. ಯಾತ ನಿನ್ನ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಬಾ. ಆವಾಯ್ತು ನಮ್ಮ ಕೆಲಸ ಆಯ್ತು ಅಮ್ಮ, ಹಿಂಗಿರ್ಬೇಕು ಅಷ್ಟೇ. ನಮ್ಮ ಕೆಲಸ ಆಯ್ತಮ್ಮಂಗೆ ಇದೀವಿ ನಾವು. ಅಲ್ಲ ಹೇಳಿದ್ದು ನೋಡಿ, ಹೆಣ್ಣು ಹುಡುಗರು ಹೆಂಗೆ ಬೈವಾಗಿರ್ಬೇಕು ನೋಡಿ, ಅಂತ ಒಟ್ಟು ಬಿಟ್ಟು ಆಟ ಆಡ್ತಾವೆ ಇವು ಅಮ್ಮಂಗೆ. ಇವಾಗ ಬುದ್ಧಿ ಹೇಳಿದ್ರೆ ಕೇಳಲ್ಲ, ಹೇಳ್ದಾರ ಮೇಲೇ ಬರುತ್ತೆ. ಅಯ್ಯೋ ನಾವುಂಟು, ನಮ್ಮ ಮಕ್ಕಳು ಉಂಟು, ಅವ್ರವ್ರ ಮಕ್ಕಳು ಕಣಪ್ಪ, ಅವ್ರವ್ರ ಇಷ್ಟ. ದೀಪು ದೀಪು ಯಾಕೆ ಬಂದಿದ್ದೀರಾ ನಮ್ಮನ್ನು ಮಾತಾಡ್ಸ್ಕೊಂಡು? ನಮ್ಮನ್ನು ಯಾಕೆ ಮಾತಾಡಿಸ್ತೀರಾ? ಅಲ್ಲ ಹೇಳ್ತಿದ್ನಲ್ಲ ಅದಕ್ಕೆ. ಹುಡುಗರು ಬೋಲು ಇದು ಮಾಡ್ತಾವೆ ಕಣಮ್ಮ. ಅವ್ರ ಅಪ್ಪ ಯಾರಮ್ಮಯ್ಯ ಏನು ಹೇಳಿರೋನು ಕೇಳಲ್ಲ. ಬೋಲೋ ಕೆಟ್ಟ ಮೆಟ್ಟಿಡ್ದವ ಅಲೇನಿ. ತಳನ ಆಗಲಿ ರತ್ನನ ಮಗಳೇ ವಾಸೆ ಕಣಮ್ಮ ಮಾರಾಗಿತ್ತು ನಮ್ಮಮ್ಮ. ಆ ಸಿಕ್ಕೋಗಲ್ಲ ಎಲ್ಲೂ. ತಾಯಿ ದೊಡ್ಡವ್ರು, ನೀವು ನಮ್ಮನ್ನು ಮಾತಾಡಿಸ್ಬೇಡ್ರಿ. ನಮ್ಮದು ತಪ್ಪಾಯಿತು, ಹಂಗೆ ಮಾಡಬಾರ್ದಾಗಿತ್ತು. ಹಂಗೆ ಮಾಡೀವಿ ಬಿಡು. ಇವಾಗ ನಿಮ್ಮ ದುಡ್ಡು ನಿಮಗೆ ಕೊಟ್ಟವಲ್ಲ ಸೆನಕಿರನು, ನಾನು ಶಂಕ್ರಿ ಅಮ್ಮನೂ ನಮ್ಮನ್ನು ಮಾತಾಡ್ಸೋದೇ ಇಲ್ಲ. ನಾವು ಅದಕ್ಕೆ ಸಂಗೀತನ ಮನೆಯಾಗೆ ಇದ್ದೀವಿ. 1-2 ದಿನ ಇದ್ದು ಹೋಗ್ತೀವಿ. ನಾವು ಹೆಣ್ಣು ಕೇಳೀವಿ, ಹೆಣ್ಣು ಕೊಡಲ್ಲ ಅಂತಂದ. ಅದಕ್ಕೆ ನಿಮ್ಮ ತಗೆಲ್ಲನ ಚೆನ್ನಾಗಿರ್ತೀವಿ. ನಾವು ಹೆಣ್ಮಕ್ಳು ಏನಾಗೋದು ಏನಾಯ್ತಮ್ಮ? ಈಗ ಸುಮ್ಮನೆ ಎಲ್ಲರ ತಗೋ ಚೆನ್ನಾಗಿರ್ಬೇಕು. 2 ದಿನ ಬಂದೋಗ ಮಟ್ಟಿಗೆ ನಾವು ಯಾಕೆ ಎಲ್ಲರ ತಗೋ ನಿಷ್ಠೂರ ಆಗ್ಬೇಕು? ಎಲ್ಲರ ತಗೋ ನಾವು ಯಾಕೆ ಜಗಳ ಮಾಡ್ಕೋಬೇಕು? ಅದಕ್ಕೆ ಅತ್ತ ಎಲ್ಲರ ತಗೋ ಚೆನ್ನಾಗಿರ್ತೀವಿ. ಮುಂಚಾಗಲೇ ಯೋಚನೆ ಮಾಡಿದ್ರು ಇದನ್ನೆಲ್ಲನ. ಎಲ್ಲ ಆದಮೇಲೆ ಊರಾಳಾದಾಗ ಊರು ಬಾಕ್ಲಾಕಿರೋ ಅಮ್ಮಂಗೆ ಎಲ್ಲ ಆದೋದ್ಮೇಲೆ ಇಲ್ಲಿ ಬಂದು ಶಂಸ್ಬಿಡಮ್ಮ ದೀಪು ಅಂತಂದ್ರೆ ಅದು ಹೆಂಗಾಗುತ್ತೆ? ನೋಡ್ರಿ ಆ ಹುಡುಗಿ ಎಂಥ ಸನಕ್ಕೆ ಮನೆಯಗಳದೆಲ್ಲ ನೆಲ ತೊಳ್ಕೊಂಡು ಹಂಗೈತಿ. ಎಲ್ಲೆಲ್ಲೂ ಒಬ್ರು ಮಂತಕ್ಕೆ ಹೋಗಲ್ಲ ಮರಾಗಿತ್ತು ನಮ್ಮಮ್ಮ. ಇವ ಇದಾವೆ ಅಲ್ಲಿ ಕಿಸ್ಕೊಂಡು ಅಲ್ಲೂ ಇಲ್ಲೂ ಓಡಾಡ್ತಾವೆ. ಅವ್ರಂತ ಗಂಡ ಹೆಂಡತಿ ಕಲ್ಸಿರೋ ಬುದ್ಧಿ ಕಣಮ್ಮ. ನಂಗೆ ತಲೆ ಮೇಲೆ ಕಿಕ್ಕೊಂಡವ್ರೆ. ಅವ್ರು ಯಾರು ಹೇಳಿ ಏನು ಹಿಡಿದ್ರು ಕೇಳಲ್ಲ. ತಡಿ ಸರಿಯಾಗಿ ಗೊತ್ತಾಗುತ್ತೆ ಅವ್ರ ಬಂಡವಾಳ ಏನು ಅಂತ. ಗೊತ್ತಾಗ್ಲಾಳ್ ಬಿಡು, ಅವ್ರವ್ರ ಮಕ್ಳದ್ದು ಅವ್ರಿಗೆ ಗೊತ್ತಾದ್ರೇನೆ. ಇವಾಗ ನಿಮಗೆ ಗೊತ್ತಾದಂಗೆ ಅವ್ರಿಗೂ ಗೊತ್ತಾಗ್ಬೇಕು. ನೀವು ಗೊತ್ತಾಗಿದ್ರೆ ನೀವು ಯಾಕೆ ಹಂಗೆ ಮಾಡ್ತಿದ್ರಿ? ಈಗ ರತ್ನಕ್ಕನ ಮಕ್ಳು ಈಗ ಒಳ್ಳೆಯವ್ರು ಎಲ್ಲರಿಗೂ. ಎಷ್ಟು ದಿವಸ ರತ್ನಕ್ಕನ ಮಕ್ಳನ್ನ ಒಳ್ಳೆಯವರಲ್ಲ ಅಂತಿದ್ರು. ಹ್ಞೂನಮ್ಮ, ನಾನು ಹಂಗೆ ಅನ್ಕೊಂತಿದ್ದೆ. ನಮ್ಮ ಅಯ್ಯಪ್ಪ ಏಳ ಸರಿ ಕಣಮ್ಮ. ದೀಪು ನೀವಿಬ್ರು ಗಂಡ ಹೆಂಡ್ತಿ, ನೀವಾಯ್ತು ನಿಮ್ಮ ಕೆಲಸ ಆಯ್ತು ಅಮ್ಮಂಗೆ ಇದ್ರೆ ಹಿಂಗೆ ಇರ್ಬೇಕು ಕಣಮ್ಮ ಇವಾಗಿನ ಕಾಲದಾಗೆ. ಹೇಳಿ ಯಾರು ಸುದ್ದಿಗೂ ಹೋಗೋದಲ್ಲ. ಅಲ್ಲ ಅವನ ಬಂದವನೇ ಅವನ್ನ ಸರಿಯಾಗಿ ಉಗುಳ್ಬೇಕು ಕಣಮ್ಮ ನಾವು. ಅಲ್ಲ ಕೋಮ್ಲಿ ಮನೆಗೆ ಬಂದಿರ ಅಂತಾನು ಹಂಗೆ ಯಾವಾಗಲೂ ಬಂದು ಸುತ್ತಾಯ್ತಾನೆ. ನಾನು ಅದಕ್ಕೆ ಸಿಗಲಿ ಸರಿಯಾಗಿ ಬೈಯನಂತ ಇದ್ದೀನಿ. ಇಲ್ಲೆಲ್ಲ ನಾ ಬಂದ್ಗಿದ್ರೆ ಏನೋ ಹೆಣ್ಣು ಹುಡುಗರಿರೋ ಮನೆಯಕ್ಕೆ ಯಾಕೆ ನೀನು ಹೋಗೋದು? ನಾನು ಮೊನ್ನೆ ಎಲ್ಲ ಬೈದಿದ್ದೀನಿ. ನಮ್ಮ ಹಂಗಂದ್ರೂ ಹೋಗ್ತಾನೆ ಸುತ್ತಾರ್ಕೊಂಡು ಅಪ್ಪರ್ ನನ್ನ ಮಗ. ಹೋಗು. ವಯಸ್ಸಿಗೆ ಬಂದಿರೋ ಹೆಣ್ಣು ಹುಡುಗರು ಏನಾನ ಹೆಚ್ಚು ಕಮ್ಮಿ ಆದರೆ ಏನು ಪಾಡಮ್ಮ? ನಮಗೆ ಹೆಣ್ಣು ಕೇಳಿವಿ, ಕೊಡಲ್ಲ ಅಂದ್ರೆ ಬಿಡತ್ತ ಅಂತ ಸುಮ್ಮನಾಗಿದ್ದೀವಿ. ನಾವು ಮಾತಾಡ್ಸಲ್ಲ, ಅವೇನು ಹಂಗಾಡ್ತವೆ. ಇವಾಗ ನೋಡಿ, ಈಗ ಯಾರೇ ಆಗಲಿ, ನನ್ನ ಮಕ್ಕಳಾದ್ರೆ ಬೇರೆ ಎಲ್ಲ. ಇವತ್ತು ನಮ್ಮ ಸಸ್ಯರಮ್ಮ ತಲೆ ನೋಡಬಾರ್ದು, ನನ್ನ ಮಗಳಮ್ಮ ತಲೆ ತಿಳ್ಕೊಬೇಕು. ಅದಕ್ಕೇ ನೀನು ಹೇಳಮ್ಮ. ಎಲ್ಲರೂ ಸೇರ್ಕೊಂಡು ಹೇಳನ್ ಬರ್ರಿ. ಎಲ್ಲರೂ ಸೇರ್ಕೊಂಡು ಹೇಳಿದ್ರೆ ಗೊತ್ತಾಗುತ್ತೆ ಅವನಿಗೆ. ಆ ಶಂಕರಿಗೆ ಯಾರು ಹೇಳಿರೂ ಕೇಳಲ್ಲ ನನ್ನ ಮಗ. ಅಯ್ಯೋ ನಾವು ಅದು ಹೆಂಗೆ ಹೇಳೋಕ್ಕಾಗುತ್ತಕ್ಕ? ಅಲ್ಲ ನಾವೆದಂಗೆ ಹೇಳೋಕ್ಕಾಗುತ್ತೆ? ನೀವಿನ್ನ ಅಕ್ಕ ಹೇಳಿದ್ರೆ ಕೇಳಲ್ಲ ಅಂದಮೇಲೆ ನಮಗೂ ಅವ್ರಿಗೂ ಮೊದಲೇ ಆಗಲ್ಲ ಅಂತದ್ರಾಗ ನಾವು ಹೇಳಿರೋದು ಕೇಳ್ತಾರೆ. ಬೋಲ್ ಕೆಟ್ಟ ಮೆಟ್ಟಿಡ್ದವ ಏನು ಈ ವಯಸ್ಸಿಗೆ ಅಷ್ಟಿಷ್ಟು ಕೆಟ್ಟ ಮೆಟ್ಟಿಡ್ದಿಲ್ಲ. ಬೋಲ್ ಕೆಟ್ಟಗೇವಿ ನಾವು ಕ್ಯಾರನ ಹೇಳೋಕ್ಕಾಗುತ್ತಾ? ಒಟ್ಟು ಬಿಟ್ಟವಕ್ಕೆ ಒಟ್ಟು ಬಿಟ್ಟು ಆಟ ಆಡ್ತಾವೆ. ಅಲ್ಲೆಲ್ಲ ಟೌನ್ನಾಗೆಲ್ಲ ಓಡಾಡ್ಕೊಂಡು ಎಗ್ಲ ಮೆಕ್ಕೆಲ್ಲ ಕೈ ಹಾಕ್ಕೊಂಡು ಓಡಾಡ್ತಾವೆ. ಅವ್ನು ಯಾವ ಜೊತೆಗೆ ಲೋಪರ್ ನನ್ನ ಮುಂದೆ ಹೋಗತ್ತ. ಇಂಥವ್ರು ಇದು ಬಿಟ್ರೆ ಏನಿಲ್ಲ. ಸರಿಯಾ ಮರ್ಯಾದೆ ತೆಗಿತಾ ಸರಿಯಾಗಿ ಇದು ಮಾಡ್ತಾರೆ ನಮಗೆ. ಯಾರಿಗೂ ಯಾತು ಹೇಳೋದು ಬೇಡಪ್ಪ. ಅವ್ರವ್ರ ಸೆನಕ್ಕಾಗ್ತಾರೆ ನಡಿ. ನಾವು ಯಾರಿಗೆ ಯಾತು ಹೇಳೋದಲ್ಲ ನಡಿ. ಅದೇ ಮತ್ತೆ ಬಾ, ನಾವು ಹಂಗೆ ತಕೋಗಂದು ಸುಮ್ಮನೆ ಯಾರಿಗೆ ಯಾತು ಹೇಳಕ್ಕೆ ಹೋಗ್ಬಾರ್ದು. ಅವ್ರು ಗಾನವಾಗ ಆಗ್ತಾರೆ. ಆಮೇಲೆ ಎಲ್ಲ ಯಾರನ್ನೂ ನಂಬ್ಕೊಂಡು ಇರೋಕ್ಕಾಗಲ್ಲ. ಬಾ ಅಮ್ಮ ಅಡುಗೆ ಮಾಡ್ತೈತಿ ಬಾ. ನಮ್ಮ ಅಮ್ಮ ವಾಸಿ ಅಲ್ಲೇ ಯಾರನ್ನೂ ಮಾತಾಡ್ಸಕ್ಕೆ ಹೋಗಲ್ಲ. ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ. ನಮ್ಮ ಅಮ್ಮ ನೋಡೋತ್ತಿನ ಮಾತಾಡ್ತಿರೋದು ನೋಡಿ ಮಾಡಕ್ಕೆ ಬರಲ್ಲ. ಹೋಗಿ ನೋಡಿ ಅದೇ ಓದು. ಈಗ ಬರ್ತಾರೆ ಹೇಳೋಕ್ಕೆ. ಅಲ್ಲಿ ಹೇಳೋದು ತಮ್ಗೆ, ಅಲ್ಲಿ ತಮ್ಮಗೆ ಹೇಳಿ ಹೇಳಪ್ಪ ನೋಡಿ ಹಿಂಗೆ ಮಾಡ್ತಾಳೆ, ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಹಂಗಿರ್ಬೇಕು ಅಂತ ಹೇಳೋದು. ನೀವು ಹೇಳಿರಿ. ಇವರು ಯಾತು ಹೇಳಲ್ಲ ಕಣಮ್ಮ. ಇವರು ಹೋಗು. ಬೋಲ್ ಕೆಟ್ಟ ಮೆಟ್ಟಿಡ್ದಾರ ಕಣಮ್ಮ. ಅಲ್ಲಿ ಹೊಡಿ ಮುಂಡೆ ಥೂ ಊಟ ಬಿಟ್ಟಾರು. ತಾಡಿ ಧನುಷ್ ಹೋಗ್ತಿದ್ದಾಳೆ, ಕರಿತೀನಿ. ಧನುಷ ಏನತ್ತೆ? ಆರಾಮಿಲ್ಲಿ ಬಾ. ಅಲ್ಲ ನೋಡ ಒಟ್ಟು ಬಿಟ್ಟಾಳೆ, ಎಂಥ ಕೆಲಸ ಮಾಡ್ತಾಳೆ. ನೀವು ಹೇಳೋದು ನಿಜ. ನೀವು ಅವಾಗ ಹೇಳ್ತಿದ್ದಿದ್ದು. ಮೇಡಮರೆಲ್ಲ ಬಂದು ಹೇಳಿರಂತೆ ಅವಾಗ ಕೇಳಲಿಲ್ಲ ಅಂತಾರೆ ಅಮ್ಮಯ್ಯ. ಮೇಡಮರೆಲ್ಲ ಬಂದು ನ್ಯಾವನ ಜೊತೆಗೆ ಎಲ್ಲ ಇದ್ಲಂತೆ. ಯಾರಿಬ್ರು ಮಾಡಿರೋದು ಅಷ್ಟೇ ಇಷ್ಟಲ್ಲ.
ಅವರಿಬ್ರು ಎಂಥವ್ರು ಅವರು ಹೇಳ್ದಾರ ಮೇಲೇ ಬರ್ತಾರೆ, ಅವ್ರಿಗೇನು ಹೇಳೋಕ್ಕಾಗಲ್ಲ. ಅಯ್ಯೋ ಲಾಡ್ನಾಗೇನೆ ಸಿಗೆ ಬಿದ್ದವಳು ನಾಳೆ ಎಲ್ಲ ನಾನು ನಮ್ಮ ಮೇಡಮ್ನೆಲ್ಲ ಕರೆಸಿ ಎಲ್ಲ ಹೇಳಿದ್ದೀನಿ, ಮಾಸ್ಟರ್ ಮೇಡಮ್ಗೆಲ್ಲ ಹೇಳಿ ಕರೆಸಿ ನಾನೆಲ್ಲ ಮಾತಾಡಿ ಎಲ್ಲ ಹೇಳಿದ್ರು ಅವ್ರ ಅಪ್ಪ ಅವರಮ್ಮ ಏನು ಕೇಳಿಲ್ವಲ್ಲ, ನಾವಿನ್ನೇನು ಹೇಳೋಕ್ಕಾಗುತ್ತೆ? ಅವ್ರಿಷ್ಟ, ನಾವೇನು ಹೇಳೋಕ್ಕಾಗಲ್ಲ ಕಣತ್ತೆ. ನಾವು ಹೆಂಗಿರ್ಬೇಕು ಹಂಗಿರ್ಬೇಕಷ್ಟೇ, ಯಾರು ಸುದ್ದಿ ಕಟ್ಕೊಂಡು ನಮ್ಗೇನಾಗೋದೇನೈತೆ? ನಮ್ಮಪ್ಪ ನಮ್ಮ ಅಮ್ಮನ ಮರ್ಯಾದೆ ಉಳಿಸ್ಬೇಕು, ನಾವು ಮರ್ಯಾದೆಗಿರ್ಬೇಕು, ಅದೇ ನನಗೆ ಬೇಕಾಗಿರೋದು. ಯಾವಳ ಹೆಂಗನ ಮೆರ್ಕೊಂಡು ಹೆಂಗನ ಕುಣ್ಕೊಂಡು ಹೆಂಗನ ಹಾಳಾಗೋಗ್ಲೇಳು. ನಾನು ನಮ್ಮಮ್ಮಣಿನ ಏನೋ ಅಂದ್ಕೊಂಡಿದ್ದೆ, ಇವಮ್ಮಣಿನ ವಾಸೆ ಕಣಮ್ಮ, ಸಿಲ್ಲಮ್ಮಲ್ಲಮ್ಮ ನಿಜವಾಗ್ಲೂ ಇವರೇ ವಾಸೆ ಕಣಮ್ಮ. ಎಷ್ಟು ಚೆನ್ನಾಗೆ ಹೆಂಗೆ ಮನೆಯೊಳಗೆ ಬದುಕು ಮಾಡ್ಕೊಂಡು ಅವ್ರ ಅಪ್ಪ ರಮ್ಮೆ ಕೂಲಿ ಹೋದ್ರೂ ಎಷ್ಟು ಹಚ್ಕಟ್ಟ ಬಾ ಇಲ್ಲಿ ನೋಡಿ ಮನೆಯಾಗೆ ಹೆಂಗೆ ಮಾಡ್ಕೊಂಡೈತಿ. ಇವ್ರು ಅವ್ರ ಅಪ್ಪ ರಮ್ಮೆ ಬರ್ಬೇಕಾರೆ ಹಿಂಗೆ ಅಲ್ಲಾಡ್ತಾರೆ ಅಷ್ಟೇನೆ. ಅಷ್ಟು ಎಂಟೇನ ಮಾಡ್ತಾರೆ ಘನವಾಗಿ. ಒಟ್ಟು ಬಿಟ್ಟಾಟ ಆಡ್ತಾರೆ. ಮನೆಯಾಗೆ ಗೌರವಾಗಿರಲ್ಲ, ಅಲ್ಲೂ ಇಲ್ಲೂ ಹೋಲ್ಕಿಸ್ಕೊಂಡು ಮಾತಾಡೋದು. ಒಬ್ರು ಗಂಡು ಮಕ್ಳು ಕೊಟ್ಟು ಮಾತಾಡಲ್ಲ ಕಣಮ್ಮ ನಮ್ಮ ಧನುಷ. ಹಿಂಗೆ ಇರಮ್ಮ, ಹಿಂಗೆ ಇರೋ ಧನುಷ ನೀನು ನೋಡಿದ್ರೆ ಭಾಳ ಖುಷಿ ಆಗ್ತೈತೆ. ಅವನು ನೋಡಿದ್ರೆ ನಿಜವಾಗ್ಲೂ ಅಷ್ಟಿಷ್ಟು ಸಿಟ್ಟು ಬರಲ್ಲ. ಮಾಡೋ ಅವತಾರಗಳು ನೋಡ್ತಾ ಇದೀವಲ್ಲ, ಅಷ್ಟಿಷ್ಟು ಸಿಟ್ಟು ಬರಲ್ಲ. ಅವ್ನು ಯಾವಾಗಲೂ 24 ಗಂಟೆ ಅಲ್ಲೇ ಬಿದ್ದಿರ್ತಾನೆ. ಅದಕ್ಕೇ ನೀನು ನೋಡಿದ್ರೆ ಭಾಳ ಖುಷಿ ಆಗುತ್ತೆ ಕಣಮ್ಮ. ಇವತ್ತೇನೀಗ ನಾವೇನು ನಿನ್ನ ಈಗಳಮ್ಮ ಹೊಗಳುತ್ತಾ ನಾನು ಸುಮ್ಮನೆ ಮಾತಾಡ್ತಾ ಇದ್ದೀವಿ, ಮನಸ್ಸಿನಾಗ ಒಂದು ಐತೆ ಭಯ ಒಂದು ಮಾತಾಡ್ತಾ ಇದೀವಿ ಅಂಬೋದೇನಿಲ್ಲ. ಮನಸ್ಸಿಂದ ಮನಸ್ಪೂರ್ವಕವಾಗಿ ಹೊಗಳ್ತಾ ಇದ್ದೀವಿ. ನಿಜವಾಗ್ಲೂ ಕಣಮ್ಮ, ನಿನ್ನ ಹಿಂಗೆ ಇರಬೇಕು. ಹಿಂಗಿದ್ರೆ ಹೆಣ್ಮಕ್ಳು ಗೌರವ ಹಾಳಾಗಬಾರ್ದು ಯಾರೇ ಆಗಲಿ ಕಣ. ಇವತ್ತು ನನಗೇನೋ ನೋಡಿದ್ರೆ ಅಷ್ಟೇ. ಈಗ ನಾನೇನು ನನ್ನ ಮಗನ ಮದುವೆ ಆಗು ಅಂತ ಕೇಳಲ್ಲ. ನನ್ನ ಮದುವೆಗೆ ನಮ್ಮ ಮನಸ್ಸಿನಾಗ ಏನೂ ಇಲ್ಲ. ಈಗ ಜನ ಏನಂತಾರೆ, ಯುವತಿಯರಿಗಳಪ್ಪ ಅವ್ರ ಮಕ್ಳಿಗೆ ಮದುವೆ ಮಾಡ್ಕೊಂಬಕ್ಕಾಗಿನ ಈಗ ಧನುಷ ಒಳ್ಳೆಯವಳು ಅಂತಾರೆ ಅಂತ ಅನ್ಬೋದು. ಆದರೆ ಅಂಥದ್ದೆಲ್ಲ ಏನಿಲ್ಲ. ಮದುವೆ ಆಗು ಬಿಡು. ಈಗ ಒಟ್ಟಿನಲ್ಲಿ ನಿನ್ನಂಗಿರ್ಬೇಕು ಕಣಮ್ಮ, ಹೆಣ್ಣು ಹುಡುಗರು ನಿನ್ನಂಗಿರ್ಬೇಕು. ನನಗೆ ಬೋಲ್ ಬೇಜಾರಾಗುತ್ತೆ ಯಪ್ಪ ಅವ್ರು ನೋಡ್ಬಿಟ್ರೆ. ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ, ಅಷ್ಟಿಷ್ಟು ಯಪ್ಪ ಹೆಂಗೆ ಇದನ್ನು ಮಾಡ್ತಾರೆ ಅಂದರೆ ಅವರು ಅಷ್ಟು ಇದನ್ನು ಮಾಡ್ತಾರೆ ಗೊತ್ತೇ. ಭಾಳ ಇದ್ದಾರೆ. ನೀನು ಏನಂತ ಅಂದ್ಕೊಂಡಿದೀಯಾ, ಅವ್ರು ಭಾಳ ಇದ್ದಾರೆ. ನಾನೆಲ್ಲ ನೋಡಿದ್ದೀನಿ, ಎಲ್ಲ ಅವ್ರ ಹತ್ರ ಎಷ್ಟು ಅನುಭವಿಸಿದ್ದೀನಿ ಅಂದರೆ ಎಲ್ಲ ಒಂದೇ ಹಾಸ್ಟೆಲ್ಗೆ ತಗೊಂಬಂದು ಹಾಕಿ ಅಷ್ಟು ಅನುಭವಿಸಿದ್ದೀವಿ. ಅಲ್ಲೆಲ್ಲ ಇಲ್ಲೂ ತಂದಿಕ್ಕದು. ಅಯ್ಯೋ ಅಲ್ಲಿದ್ದು ಹಾಸ್ಟೆಲಲ್ಲಿ ಎಷ್ಟು ಕೇಣಿ ಕಿತಾಪತಿ ಅವ್ರು ಇವ್ರಿಗೆಲ್ಲ ತಂದಿಕ್ಕದು. ನಮ್ಮ ಜೊತೆ ಯಾರಾದರೂ ಚೆನ್ನಾಗಿದ್ರೆ ಎಲ್ಲರಿಗೂ ತಂದಿಕ್ಕದು. ಹಿಂಗೆಲ್ಲ ಮಾಡ್ದವಳು ಅವಳು. ಅಯ್ಯೋ ಸ್ವಾತಿ ಸುಮ್ಮರದವಳು. ಮುತ್ತು ಒಳ್ಳೆಯವಳು ಅಂದರೆ ಮುತ್ತು ಪಾಪ ಒಳ್ಳೆಯವಳೇನೆ, ಅವಳ ಜೊತೆಗೆ ಸೇರಿ ಹಾಳಾಗ್ಯದಾಳೆ ಕಣಮ್ಮ. ಸಣ್ಣದು ಒಳ್ಳೇದದು ಬಯಸ್ತಿ, ಅದ್ರ ಜೊತೆ ಸೇರಿ ಅದು ಹಾಳಾಗೈತಿ. ಅದಕ್ಕೆ ಪಾಪ ಇವಾಗ ಒಂಬಕಾಲ ಬಿಡೋಕ್ಕಾಗಲ್ಲ. ಆಗ ಹಂಗೆ ಆಗೈತಿ. ಏನು ಮಾಡೋಣ, ಅದ್ರ ಜೊತೆ ಸೇರಿ ಅದು ಹಂಗೆ ಆಗೈತಿ. ಮುತ್ತು ಒಳ್ಳೆಯವಳಂತ ಕೆಲಸ ಯಾವತ್ತೂ ಮಾಡಿಲ್ಲ ಅವಳು. ಇವಳು ಹಿಂಗೆ ಇಲ್ಲದೆಲ್ಲ ಹೇಳ್ಕೊಟ್ಟು ಪಾಪ ಅವಳನ್ನು ಕೆಟ್ಟವಳನ್ನು ಮಾಡಿದಾಳೆ. ಏನು ಮಾಡೋದು ಈಗ ನಾವು ಹೇಳೋಕ್ಕಾಗಲ್ಲ. ಅಲ್ಲೇ ಮೇಷು ಮೇಡಮ್ ಬಂದೆಲ್ಲ ಹೇಳಿದ್ರು, ಲಾಡ್ನಾಗೆ ಎಲ್ಲ ರೈಡ್ ಆಗಿದ್ರು ಎಲ್ಲ ಸಿಗೆ ಬಿದ್ದು ಎಲ್ಲ ನಮ್ಮ ಮೇಡಮ್ ಇಲ್ಲ ಅಂದಿದ್ರೆ ಅವತ್ತು ಮರ್ಯಾದೆನೇ ಹೋಗೋದು. ಏನು ಮಾಡ್ತೀಯಾ, ಅಷ್ಟೆಲ್ಲ ಹೇಳಿದ್ರು ಅವ್ರ ಅಪ್ಪ ಅಮ್ಮ ಕೇಳಲಿಲ್ಲ. ನಮ್ಮ ಮೇಗ್ಲು ಸಿಟ್ಟಿಗೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಮುಂದೆಲ್ಲ ಒಂದಿನ ಪಶ್ಚಾತ್ತಾಪ ಪಡ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಬಿಡತ್ತೆ. ಈಗ ನಾವೇ ಆತು ಹೇಳೋಕ್ಕಾಗಲ್ಲ. ಅವ್ರವ್ರ ಇಷ್ಟ, ಏನು ಮಾಡೋಕ್ಕಾಗಲ್ಲ. ನಾವು ಹೇಳಿದ್ರೆ ಕೇಳಲ್ಲ ಅವರು. ಬೇಡ ಕಣಮ್ಮ, ಹೇಳಕ್ಕೆ ಹೋಗ್ಬೇಡ. ಯಾತಿ ಹೇಳಕ್ಕೆ ಹೋಗ್ಬೇಡ. ಹೆಂಗಾರ ಮಾಡ್ಕೊಂಡು ಹಾಳಾಗಿ ಹೋಗ್ಲೇಳು. ಯಾತಿ ಹೇಳಕ್ಕೆ ಹೋಗ್ಬೇಡ. ಹಿಂಗೆ ಓದ್ಕೊಂಡು ಚೆನ್ನಾಗಿರಮ್ಮ ಸುಮ್ಮನೆ. ಸರಿ ಆಯ್ತು ಹೇಳು. ಎಲ್ಲಾದು ನೋಡಿದರೆ ಇವಾಗೆಲ್ಲ ಈ ಹುಡುಗಿನೇ ವಾಸ್ಯಮ್ಮಂಗಾಗುತ್ತೆ. ಅದಕ್ಕೆ ಮತ್ತೆ ಚೆನ್ನಾಗಿ ಓದಿರೋದು, ಅದಕ್ಕೆ ಮತ್ತೆ ಇವಾಗ ಹಾಳಾಗೋಗಿರೋದು. ನೆಗದು ಬಿದ್ದೋಗ ಲೋಡಿ ಮುಂಡೆ ಏನು ಮೆರೆದೋಗ್ತಾರೆ. ಥೂ ಹಾಳಾಗೋಗ. ಮೆರಿತಾರೆ ಅಂದರೆ ಅದಕ್ಕೇನ ಈ ಒಂದಿಟ್ಟು ಆಳ್ತೇನೆ ಬೇಡವಿ. ಏನು ಸ್ಟೈಲ್ ಮಾಡ್ಕೊಂಡು ಅಲ್ಲೂ ಇಲ್ಲೂ ಹೊಲ್ಕಿಸ್ಕೊಂಡು ಅವನ ಮೇಕ ಯಾಗ್ಲ ಮೇಕೆಲ್ಲ ಕೊಯ್ಯಿ ಹಾಕ್ಕೊಂಡು ಹೊಲ್ಕಿಸಿತಾರೆ ಲೋಡಿ ಮುಂಡ್ಯಾರ. ಹಾಳಾಗೋಗ. ಐತಿ ಅಂದರೆ ಈ ವಯಸ್ಸಿಗೆ ಅಷ್ಟಿಷ್ಟು ಇಲ್ಲಪ್ಪ ರಾಮ. ಅವು ಕೊಡು ಜಂಬ ಐತಿ. ಎಷ್ಟು ಜಂಬ ಐತಿ. ಹಿಂಗೆ ಮಕ್ಳನ್ನ ಬೆಳೆಸೋದು ನಾವೆಲ್ಲೆಲ್ಲ ನೋಡಿದ್ದೀವಮ್ಮ. ಹಿಂಗಿರೋರ್ನ ಯಾರನ್ನೂ ನೋಡಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನಿಜವಾಗ್ಲೂ ನಮ್ಮ ಹುಡುಗರಿಗೆ ಎಲ್ಲ ಇವಾಗ ಧನುಷನೇ ವಾಸೆ ಅಂತ ಅನ್ನಿಸ್ತೈತೆ. ಅದಕ್ಕೆ ದೀಪನೂ ಸಂತಪ್ಪ ಅವರು ನೋಡ್ದಾರು ಹಂಗೆ ಹೇಳ್ತಾ ಇದ್ದಾರೆ. ಇವಾಗ ಏನೇ ಅಂದ್ರೂ ಅವರೇ ಅವು ಎಷ್ಟು ಬೋಲ್ ಕೆಟ್ಟು ಮೆಟ್ಟಿಡ್ತಾರೆ. ಅವ್ರಂತೂ ಉದ್ಧಾರ ಆಗಲ್ಲ, ಎಲ್ಲ ಹಾಳಾಗೋಗ್ತಾರೆ ಅಂತ ಎಲ್ಲರೂ ಶಾಪ ಆಗ್ತಾಯಿದ್ದಾರೆ ಅವ್ರಿಗೆ. ಎಲ್ಲರೂ ಶಾಪ ಹಾಕ್ಯಂತ ಇದ್ದಾರೆ, ಎಲ್ಲರೂ ಬೈತಾ ಇದ್ದಾರೆ. ಅದಕ್ಕೆ ನಮ್ಮ ಹುಡುಗರು ಹೇಳಮ್ಮ, ಹೆಣ್ಣು ಹುಡುಗರು ಎಲ್ಲರ ತಗೋ ಸೆನಕ್ಕಿರ್ರಿ, ಯಾರ ತಕ್ಕ ಕಿತ್ತಾಡಬೇಡ್ರಿ ಅಂದೆ. ಅದಕ್ಕೆ ದೀಪು ಸಂತಪ್ಪ ಇವಾಗ ಇವ್ರು ಮಾಡಿರೋದು ಇವರೇ ತಪ್ಪು, ಅಡಿಕೆ ಕೊಯ್ಕೊಂಡು ಹೋಗಿದ್ದು. ಅದಕ್ಕೆ ಇವರೇ ಬಂದು ಮಾತಾಡಿಸ್ಕೊಂಡು ತಪ್ಪಾಯಿತು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅದಕ್ಕೆ ಬಂದೋಗಾರು ಹೆಂಗಿರ್ಬೇಕು ಹಂಗಿರಮ್ಮ, ಸುಮ್ಮನೆ ಯಾಕೆ ದಾಡ್ತೀರ ಎಲ್ಲರ ತಗೋನು ಅಂತೇಳಿ ಅದಕ್ಕೆ ಹೇಳ್ತಾ ಇದ್ದೀವಿ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.